ಮಲಬದ್ಧತೆಯಿಂದ ಬೆವರಿನ ಒಂದು ವಿಸರ್ಜನೆ ಸರಿಯಾಗಲ್ಲ, ಮೂತ್ರ ವಿಸರ್ಜನೆ ಕೂಡ ಸರಿಯಾಗಿ ಆಗೋದಿಲ್ಲ. ಮಲ ವಿಕಾರದಿಂದ ದೋಷ ವಿಕಾರ, ದೋಷ ವಿಕಾರದಿಂದ ರೋಗ ಉತ್ಪತ್ತಿ ಅಷ್ಟೇ. ದೋಷಗಳ ವಿಕಾರಕ್ಕೆ ಮೂಲ ಕಾರಣನೇ ಮಲ ವಿಕಾರ. ಡೈಜೆಸ್ಟಿವ್ ಸಿಸ್ಟಮ್ ಅಂತೂ ಹಾಳಾಗದೆ ಮುಖ್ಯವಾಗಿ ಮಲಬದ್ಧತೆಯಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡದ ಹತ್ತಿರ ಮುರಕಟ್ಟೆ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರವನ್ನ ಮಾಹಿತಿಗಳನ್ನು ನೋಡೋಣ. ಮಲಬದ್ಧತೆ ಸರ್ವ ರೋಗಗಳಿಗೂ ಮೂಲ ಕಾರಣ ಅಂತ ಹೇಳ್ಬೋದು. ಮಲಬದ್ಧತೆಯಿಂದನೇ BP, ಶುಗರು, ಥೈರಾಯ್ಡು, ಆಮೇಲೆ ಕ್ಯಾನ್ಸರು ಅಂತಕ್ಕಂಥ ಒಂದು ಮರಣಾಂತಿಕ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಕೂಡ ಬರಲಿಕ್ಕೆ ಮಲಬದ್ಧತೆ ಒಂದು ಪ್ರಧಾನ ಕಾರಣ ಅಂತ ನಾವು ಆಯುರ್ವೇದ ಶಾಸ್ತ್ರಬದ್ಧವಾದ ಮಾಹಿತಿಗಳ ಒಂದು ಉಲ್ಲೇಖದಲ್ಲಿ ನಾವು ತಿಳ್ಕೊಬೋದು. ಯಾಕಂತ ಹೇಳಿದ್ರೆ, ಶರೀರದಲ್ಲಿ ಟಾಕ್ಸಿಸಿಟಿ ಎಲ್ಲಿ ಜಾಸ್ತಿ ಆಗುತ್ತೆ, ಅದು ಒಂದು ಕಡೆ ಅಕ್ಯುಮುಲೇಷನ್ ಆದಾಗ ಅದು ಗಡ್ಡೆ ಆಗಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋ ಚಾನ್ಸಸ್ ಇರ್ತದೆ. ಹಾಗೆ ಗಡ್ಡೆಗಳಾಗಲಿ, ಉರಿಯೂತ ಅಂತ ಕರಿತೇವೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಇನ್ಫ್ಲಮೇಷನ್ ಅಂತ ಕರಿತೇವೆ. ಆ ಇನ್ಫ್ಲಮೇಷನ್ಗೆ, ಬ್ಲಾಕೇಜಸ್ಗೆ, ಆಮೇಲೆ ಅಸಮತೋಲನಕ್ಕೆ ಎಲ್ಲದಕ್ಕೂ ಮೂಲ ಕಾರಣನೇ ಮಲಬದ್ಧತೆ. ಮಲಬದ್ಧತೆಯಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಶ್ವಾಸ ಪ್ರಶ್ವಾಸದ ವ್ಯವಸ್ಥೆ ಹಾಳಾಗುತ್ತೆ. ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ, ಹಾರ್ಮೋನ್ಸ್ಗಳ ವ್ಯವಸ್ಥೆ ಹಾಳಾಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಅಂತೂ ಹಾಳಾಗದೆ ಮುಖ್ಯವಾಗಿ ಮಲಬದ್ಧತೆಯಿಂದ. ಅದಕ್ಕೆ ಜೀರ್ಣಾಂಗ ವ್ಯವಸ್ಥೆ ಅಂತ ಕರೀತಾರೆ. ಹಾಗೆಯೇ ನಮ್ಮ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ಅಂತ ಇರ್ತದೆ, ನರಗಳ ವ್ಯವಸ್ಥೆ. ಹಲವಾರು ಶರೀರದ ಸೆನ್ಸರಿ ಆರ್ಗನ್ಸ್ಗಳಿರ್ತವೆ, ಸೆನ್ಸರಿ ಸಿಸ್ಟಮ್ ಅಂತ ಇರ್ತದೆ, ಸಂವೇದನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ. ಇವೆಲ್ಲವುಗಳು ಕೂಡ ಏನಾಗ್ತವೆ, ಹದಗೆಡ್ತವೆ. ಯಾವುದರಿಂದ? ಮಲಬದ್ಧತೆ ಕಾರಣದಿಂದ. ಆಯುರ್ವೇದ ಶಾಸ್ತ್ರದಲ್ಲಿ ರೋಗ ಉತ್ಪತ್ತಿಯ ಕಾರಣಗಳನ್ನ ಉಲ್ಲೇಖ ಮಾಡತಕ್ಕಂಥ ಸಂದರ್ಭದಲ್ಲಿ ರೋಗ ನಿಧಾನದಲ್ಲಿ ಕೆಲವೊಂದಿಷ್ಟು ಶ್ಲೋಕಗಳನ್ನು ನಾವು ಗಮನಿಸಿದಾಗ ಗೊತ್ತಾಗುತ್ತೆ. ದೋಷಗಳ ವಿಕಾರಕ್ಕೆ ಮೂಲ ಕಾರಣನೇ ಮಲವಿಕಾರ. ಮಲವಿಕಾರದಿಂದ ದೋಷ ವಿಕಾರ, ದೋಷ ವಿಕಾರದಿಂದ ರೋಗ ಉತ್ಪತ್ತಿ ಅಷ್ಟೇ. ನಮ್ಮಲ್ಲಿ ವಾತ ಪಿತ್ತ ಕಫ ಅಂತೇವೆ. ವಾತದಿಂದ 80, ಪಿತ್ತದಿಂದ 60, ಕಫದಿಂದ 20 ರೋಗಗಳ ಉತ್ಪತ್ತಿ ಆಗ್ತವೆ. ಆ ವಿಕಾರಕ್ಕೆ ಕಾರಣಗಳನ್ನ ನಾವು ಪತ್ತೆ ಹಚ್ಚಿದಾಗ ಆ ವಿಕಾರಕ್ಕೆ ಮೂಲ ಕಾರಣ ಅಂದ್ರೆ ಈ ಮಲಬದ್ಧತೆ. ಮಲಬದ್ಧತೆಯಿಂದ ಬೆವರಿನ ಒಂದು ವಿಸರ್ಜನೆ ಸರಿಯಾಗಲ್ಲ, ಮೂತ್ರ ವಿಸರ್ಜನೆ ಕೂಡ ಸರಿಯಾಗಿ ಆಗೋದಿಲ್ಲ. ಈ 3 ಮಲಗಳು, ಪುರೇಶ, ಸ್ವೇದ ಮತ್ತು ಮೂತ್ರ ಅಂತ ಹೇಳಿ 3 ಮಲಗಳನ್ನ ನಾವು ಶರೀರದ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸ್ವೇದ ಅಂದ್ರೆ ಬೆವರು, ಪುರೇಶ ಅಂದ್ರೆ ಮಲ ವಿಸರ್ಜನೆ ಅಂದ್ರೆ ಸ್ಟೂಲು, ಆಮೇಲೆ ಮೂತ್ರ ಅಂತ ಹೇಳಿದ್ರೆ ಮೂತ್ರ ಅಂತ ನಮ್ಗೆ ತಿಳಿತದೆ. ಇದರಲ್ಲಿ ಕನ್ಫ್ಯೂಸ್ ಆಗೋ ಶಬ್ದ ಅಂದ್ರೆ ಪುರೇಶ ಅಂತ ಹೇಳಿ. ಪುರೇಶ ಅಂದ್ರೆ ಸ್ಟೂಲ್, ಮಲ ವಿಸರ್ಜನೆ. ಸ್ವೇದ ಅಂದ್ರೆ ಬೆವರು, ಮೂತ್ರ ಮಲ ಅಂದ್ರೆ ಮೂತ್ರ. ಹೀಗೆ ಇವುಗಳು ಸ್ವಚ್ಛವಾಗಿರ್ಬೇಕಂದ್ರೆ ಮಲ ವಿಸರ್ಜನೆ ಸರಿಯಾಗಿ ಆಗ್ಬೇಕು. ಮೊದಲು ಬೆಳಗ್ಗೆ ಸಂಜೆ ಆದ್ರೂ 2 ಬಾರಿ ಆದ್ರೂ ಮಲ ವಿಸರ್ಜನೆ ಆಗ್ಬೇಕು. ನಮ್ಮ ಆಯುರ್ವೇದದಲ್ಲಿ 3 ಮಲ 6 ಜಲ ಅಂತ ಕರೀತಾರೆ. ಕನಿಷ್ಠ ಹಗಲೊತ್ತಲ್ಲಿ 6 ಸಲ ಮೂತ್ರ ವಿಸರ್ಜನೆ, 3 ಸಲ ಮಲ ವಿಸರ್ಜನೆ ಆಗ್ಬೇಕು ಅಂತ ಹೇಳ್ತಾರೆ. 3 ಬಾರಿ ಆಗದೆ ಇದ್ರೆ 2 ಬಾರಿ ಆದ್ರೂ ಆಗ್ಲೇಬೇಕಾಗ್ತದೆ. ಹಾಗೆ ನಾವು ತಿಂದಿರುವ ಆಹಾರ 24 ತಾಸು ಆ ಮಲದ ಒಂದು ಗಟ್ಟಿಯಾಗಿರ್ತಕ್ಕಂಥ ಅಂಶ ಕರಳಲ್ಲೇ ಸಂಗ್ರಹಣೆ ಆದರೆ ಅದರಿಂದ ಬಹಳ ತೊಂದರೆ ಆಗುತ್ತೆ. ಅದಕ್ಕೆ ಅದನ್ನ 2 ಬಾರಿ ಆದ್ರೂ ಕರಳು ಸ್ವಚ್ಛ ಆಗ್ತಕ್ಕಂಥ ವ್ಯವಸ್ಥೆ ನಾವು ರೂಢಿಸ್ಕೊಳ್ಬೇಕು. ಅದಕ್ಕೆ ಈ ಸಮಸ್ಯೆಗೆ ಪರಿಹಾರವನ್ನು ನೋಡೋದಾದ್ರೆ ಒಂದು 4-5 ಮನೆಮದ್ದುಗಳನ್ನ ನಿಮಗೆ ಹೇಳ್ತೇನೆ ನಾನು. ಅದರಲ್ಲಿ ನಿಮಗೆ ಯಾವುದು ಹೊಂದ್ಕೊಳ್ಳುತ್ತೆ, ಯಾಕಂದ್ರೆ ಪಿಂಡೆ ಪಿಂಡೆ ಮತಿರ್ಬಿನ್ನೆ, ಪಿಂಡೆ ಪಿಂಡೆ ಪ್ರಕೃತಿರ್ಬಿನ್ನೆ, ಇವರಿಗೆ ಇದೇ ಒಂದು ಮನೆಮದ್ದು ಹೊಂದ್ಕೊಳ್ಳುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಒಂದು 5-6 ಮನೆಮದ್ದುಗಳನ್ನು ಹೇಳ್ತೇನೆ.
ಅದರಲ್ಲಿ ನಿಮಗೆ ಎಲ್ಲವನ್ನು ಮಾಡಿ ನೋಡಿ, ಯಾವುದು ಒಳ್ಳೇದು ಅನ್ಸುತ್ತೆ ಅದನ್ನ ಮುಂದುವರಿಸ್ಬೋದು ಒಂದು 3 ತಿಂಗಳವರೆಗೆ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿದ್ರೆ, 2 ರಿಂದ 3 ಬೆಟ್ಟದ ನೆಲ್ಲಿಕಾಯಿ ಹಾಕಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚಟ್ನಿ ತರ ರುಬ್ಕೊಂಡು ಅದನ್ನ ಬಟ್ಟೆಗೆ ಹಾಕಿ ಹಿಂಡಿದ್ರೆ ಜ್ಯೂಸ್ ಬರ್ತದೆ. ಇನ್ನು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು ಅರ್ಧ ಚಮಚ ಸೈಂಧವ ಲವಣ ಹಾಕಿ ಅದನ್ನ ಜ್ಯೂಸ್ ಮಾಡ್ಕೊಂಡು ಬೆಳಗ್ಗೆ ಎದ್ದು 1 ಗ್ಲಾಸ್ ಕುಡಿದ್ರೆ ಮಲಬದ್ಧತೆ ಸಮಸ್ಯೆ 3 ತಿಂಗಳು ಸತತವಾಗಿ ಕುಡಿದಲ್ಲಿ ಗುಣ ಆಗ್ತದೆ. ಎರಡನೇದು ಏನಂತ ಹೇಳಿದ್ರೆ, ಈ ಜೀರಿಗೆ ಕಷಾಯ. 2 ಚಮಚ ಜೀರಿಗೆಯನ್ನ 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು ಅರ್ಧ ಗ್ಲಾಸ್ ಇಳಿದ ಮೇಲೆ ಅದನ್ನ ಸೋಸಿ ಅದರಲ್ಲಿ ಒಂದು 2 ಚಮಚ ತುಪ್ಪ ಹಾಕಿ ರಾತ್ರಿ ಮಲಗುವ ಮುನ್ನ ಇದನ್ನು ಸೇವನೆ ಮಾಡಿದ್ರು ಕೂಡ ಮಲಬದ್ಧತೆ ಸಮಸ್ಯೆಗೆ ಪರಿಹಾರ. ಇನ್ನು ಮೂರನೇದು, ರಾತ್ರಿ 1 ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಬಿಸಿ ಹಾಲಿನಲ್ಲಿ 3 ಚಮಚ ಅಥವಾ 4 ಚಮಚ ಹರಳೆಣ್ಣೆಯನ್ನು ಹಾಕಿ, ಚಿಕ್ಕ ಮಕ್ಕಳಿದ್ರೆ 1 ಅರ್ಧ ಚಮಚ ಹಾಕ್ಬೋದು, ಆ ಹರಳೆಣ್ಣೆಯನ್ನು ಹಾಕಿ ನಾವು ರಾತ್ರಿ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ಗುಣ ಆಗ್ತದೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, 1 ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ಬಿಸಿ ಹಾಲಿಗೆ 3 ರಿಂದ 4 ಚಮಚ ನಾಟಿ ಹಸುವಿನ ತುಪ್ಪವನ್ನು ಸೇರಿಸಿ ಕುಡಿಯೋದ್ರಿಂದನೂ ಕೂಡ ಮಲಬದ್ಧತೆ ಸಮಸ್ಯೆಗೆ ಪರಿಹಾರವನ್ನ ಕಾಣಬಹುದು. ಅದರ ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ 2 ಗ್ಲಾಸ್ ಬಿಸಿ ನೀರಿಗೆ 2 ಗ್ಲಾಸ್ ನೀರಲ್ಲಿ 1 ನಿಂಬೆ ಹಣ್ಣನ್ನು ಹಾಕಿ ಅರ್ಧ ಚಮಚ ಸೈಂಧವ ಲವಣವನ್ನು ಹಾಕಿ ಅದನ್ನು ಕುದಿಸಿ 2 ಗ್ಲಾಸನ್ನ 1 ಗ್ಲಾಸ್ ಇಳಿಸಿ ಅದನ್ನ ಶೋಧಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದನೂ ಕೂಡ ನಮ್ಮಲ್ಲಿ ಮಲಬದ್ಧತೆ ಸಮಸ್ಯೆಗೆ ಪರಿಹಾರವನ್ನ ಕಾಣ್ಕೋಬಹುದು. ಅದರ ಜೊತೆಗೆ ಬೆಳಗ್ಗೆ ಒಂದು 30 ml ನಷ್ಟು ತಾಜಾ ಗೋಮೂತ್ರದ ಸೇವನೆಯನ್ನ ಮಾಡೋದ್ರಿಂದ ಖಾಲಿ ಹೊಟ್ಟೆಯಲ್ಲಿ ಅದರಿಂದನೂ ಕೂಡ ಮಲಬದ್ಧತೆ ಗುಣ ಆಗ್ತದೆ. ಮತ್ತೆ ರಾತ್ರಿ 1 ಚಮಚ ಸೋಂಪು ಕಾಳನ್ನ 2 ಚಮಚ ಆಗ್ಬೋದು, 2 ಚಮಚ ಸೋಂಪು ಕಾಳನ್ನ 2 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನ ಶೋಧಿಸಿ ಅದರಲ್ಲಿ 2 ಚಮಚದಷ್ಟು ಅಥವಾ 3 ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಸೇವನೆ ಮಾಡೋದ್ರಿಂದನೂ ಕೂಡ ಮಲಬದ್ಧತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬಹುದು. ಇವಿಷ್ಟೆಲ್ಲ ಮನೆ ಮದ್ದನ್ನು ಹೇಳಿದ್ದೀನಿ. ಇದರಲ್ಲಿ ತಮಗೆ ಯಾವುದು ಸರಿಯಾಗುತ್ತೆ ಅದನ್ನ ನೀವು ಸೇವನೆ ಮಾಡಬಹುದು. ಎಲ್ಲನೂ ಒಂದೊಂದು ದಿವಸ ಟ್ರೈ ಮಾಡಿ ನೋಡಿ, ಯಾವ್ದ್ರಲ್ಲಿ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅದನ್ನ ಮುಂದುವರಿಸಬಹುದು. ಅಂದ್ರೆ ಆ ಪ್ರಕೃತಿ ಸಹಜವಾಗಿ ನಿಮಗೆ ಸೆಟ್ ಆಗುತ್ತೆ. ಹೀಗೆ ಈ ಮನೆ ಮದ್ದುಗಳನ್ನ ಒಂದೊಂದು ಯಾವ್ದು ನಿಮಗೆ ಸೆಟ್ ಆಗುತ್ತೆ ಅದನ್ನ 3 ತಿಂಗಳು ಸತತವಾಗಿ ನೀವು ಬಳಸಿದ್ರೆ ಯಾವ್ದಾದ್ರು ಒಂದು ನಿಮ್ಮ ಮಲಬದ್ಧತೆಗೆ ನೀವು ಇತಿಶ್ರೀಯನ್ನು ಹಾಡಬಹುದು. ಅಂದ್ರೆ ಅದರಿಂದ ಮಲಬದ್ಧತೆಯಿಂದ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಸಂಪೂರ್ಣವಾಗಿ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅಂತ ಏನ್ ಹೇಳ್ತಾರಲ್ಲ ಅದು ಹಾಳಾಗಿ ಹೋಗ್ತದೆ ಮಲಬದ್ಧತೆ ಸಮಸ್ಯೆಯಿಂದ. ಯಾಕಂದ್ರೆ ನಿದ್ದೆನೆ ಬರಲ್ಲ ಮಲಬದ್ಧತೆ ಇರೋರಿಗೆ ಸರಿಯಾಗಿ. ನಿದ್ರೆ ಬರಲಿಲ್ಲ ಅಂದ್ರೆ ರಾತ್ರಿ ನಿದ್ದೆ ಬರಲ್ಲ, ಹಗಲೆತ್ತು ನಿದ್ರೆ ಬರಕ್ ಶುರು ಆಗ್ತದೆ. ಅದರಿಂದ ಏನಾಗ್ತದೆ, ಹಗಲೆತ್ತು ಮತ್ತು ರಾತ್ರಿಯ ಒಂದು ವ್ಯತ್ಯಾಸ, ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸ ನಮ್ಮ ಶರೀರದಲ್ಲಿ ಅಸಮತೋಲನವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರೋದ್ರ ಜೊತೆಗೆ ನಮ್ಮ ಶರೀರ ಪ್ರಕೃತಿ ವಿರುದ್ಧವಾಗಿ ವಿಕೋಪದಲ್ಲಿ ಹಲವಾರು ರೋಗಗಳು ನಮ್ಮ ಶರೀರಕ್ಕೆ ಬಾಧಿಸ್ತವೆ. ಹಾಗೆ ಇದು ಮೂಲ ವಿಚಾರಗಳು ನಾವು ಸರಿಯಾಗಿ ತಿಳ್ಕೊಬೇಕು. ನಾವು ಯಾವುದೇ ರೋಗಕ್ಕೆ ಕಾರಣ ಹೇಳ್ಬೇಕಾದ್ರೆ ಮೊದಲು ಮಲಬದ್ಧತೆ ಅಂತ ಉಲ್ಲೇಖ ಮಾಡಿ ಹೇಳ್ತೇವೆ. ಇದಿಷ್ಟೆಲ್ಲ ಮಾಡಿಕೊಂಡ್ರು ಕೂಡ ತಮಗೆ ಮಲಬದ್ಧತೆಗೆ ಸರಿಯಾದ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ಅದು ಕ್ರೂರಾತಿ ಕ್ರೂರ ಕೋಷ್ಟ ಇರ್ತದೆ. IBS IBD ತುಂಬಾ ವೃದ್ಧಿಯಾಗಿರುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳನ್ನ, ಪ್ರಕೃತಿಯನ್ನ ನಾಡಿ ಪರೀಕ್ಷೆಯನ್ನು ಮಾಡಿ ನಾವು ಕೊಡ್ತೇವೆ. ಆ ಒಂದು ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ತಮ್ಮ ಮಲಬದ್ಧತೆಯನ್ನ ನಿವಾರಣೆ ಮಾಡ್ಕೊಳ್ಬಹುದು. ಪ್ರತಿಶತ 95% ಜನರು ನಮ್ಮ ಹತ್ರ ಬರೋ ಅವಶ್ಯಕತೆನೇ ಇಲ್ಲ, ಮನೇಲೇನೆ ಈ ಮನೆ ಮದ್ದಿಂದ ಸರಿ ಮಾಡ್ಕೋಬಹುದು. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಆಗಿಲ್ಲ ಅಂದ್ರೆ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಇದೆ, ಅದಂತೂ ಬಹಳ ಒಳ್ಳೇದು. ಮತ್ತೆ ಮಲಬದ್ಧತೆಗೆ ಹಲವಾರು ಔಷಧಿಗಳನ್ನ ಕೊಡಬೇಕಾಗುತ್ತೆ. ಅದನ್ನ ನೀವು ಸರಿಯಾಗಿ ತೆಗೆದುಕೊಂಡ್ರೆ ಮಲಬದ್ಧತೆಯಿಂದ ದೂರ ಆಗ್ಬೋದು. ಬೆಳಗ್ಗೆ ಅದು ಹೊಟ್ಟೆ ಸ್ವಚ್ಛ ಆದ್ರೆ ಮನುಷ್ಯಗೆ ಹುಮ್ಮಸ್ ಇರ್ತದೆ, ದೇಹದಲ್ಲೂ ಕೂಡ ಹುಮ್ಮಸ್ ಇರ್ತದೆ. ಬೆಳಗ್ಗೆದು ಹೊಟ್ಟೆ ಸ್ವಚ್ಛ ಆಗಿಲ್ಲ ಅಂದ್ರೆ ಬಹಳ ಡೇಂಜರ್. ನಿಮಗೆ ನೆನಪಿರ್ಲಿ, ನಮ್ಮ ಆಯಸ್ಸು ನಿರ್ಧಾರ ಆಗೋದು ಕೂಡ ಮಲಬದ್ಧತೆ ಸ್ವಚ್ಛವಾಗಿದ್ದರೆ. ದೀರ್ಘಾಯಸ್ಸು ಇರಬೇಕು ಅಂದ್ರೆ ಮಲಬದ್ಧತೆ ಇರಬಾರದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಗಟ್ ಹೆಲ್ತ್ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಸಂಶೋಧನೆಗಳು ಕೂಡ ಇದನ್ನ ದೃಢಪಡಿಸ್ತವೆ. ಗಟ್ ಹೆಲ್ತ್ ಇಸ್ ಮೇನ್ ರೀಸನ್ ಅಂತ ಹೇಳ್ತಾರೆ. ಎಲ್ಲ ಆರೋಗ್ಯವಂತ ಬದುಕಿಗೆ ಗಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಗಟ್ ಅಂತ ಹೇಳಿದ್ರೆ ಕರುಳಿನ ಆರೋಗ್ಯ. ಹಾಗೆ ನಮ್ಮ ಆಯಸ್ಸು ನಿರ್ಧಾರ ಆಗೋದು, ನಮ್ಮ ಆರೋಗ್ಯ ಗಟ್ಟಿಯಾಗಿರೋದು ಕರುಳಿನ ಆರೋಗ್ಯದಿಂದನೇ. ಕರುಳು ಆರೋಗ್ಯವಾಗಿದ್ರೆ ನಾವು 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ಆ ಕರುಳಿನ ಆರೋಗ್ಯ ಇರಬೇಕು ಅಂತ ಹೇಳಿದ್ರೆ
ಮಲಬದ್ಧತೆ ಸಮಸ್ಯೆ ಇರಬಾರದು. ಅದಕ್ಕಾಗಿ ಈ ಮನೆಮದ್ದನ್ನು ಮಾಡ್ಕೊಳ್ಳಿ. ಕರಳಿನ ಸ್ವಚ್ಛತೆಯನ್ನು ಇಟ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ನಮ್ಗೆ ಯಾವುದೇ ರೋಗ ಇರಲಿ, ಕರಳು ಸ್ವಚ್ಛ ಮಾಡ್ಕೊಂಡ್ರೆ ಹಲವಾರು ಜನರಿಗೆ BP ವಾಸಿ ಆಗ್ಬಿಡ್ತದೆ, ಶುಗರ್ ವಾಸಿ ಆಗ್ಬಿಡ್ತದೆ, ಥೈರಾಯ್ಡ್ ವಾಸಿ ಆಗ್ಬಿಡ್ತದೆ, ತನ್ನಿಂತಾನೇ ರೋಗಗಳು ವಾಸಿ ಆಗ್ಲಿಕ್ಕೆ ಶುರು ಆಗ್ತವೆ. ಅಷ್ಟೊಂದು ಒಳ್ಳೆಯ ಶಕ್ತಿ ಈ ಒಂದು ಮಲಬದ್ಧತೆ ನಿವಾರಣೆ ಮಾಡ್ತಕ್ಕಂಥ ಒಂದು ಚಿಕಿತ್ಸೆಗಿದೆ. ಅದಕ್ಕೆ ತಾವು ಇದನ್ನ ಮಾಡ್ಕೊಳ್ಳೋದ್ರ ಮೂಲಕ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಆದ್ಮೇಲೆ ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯ ಶಿಬಿರ ಇರ್ತದೆ. ಆರೋಗ್ಯವಾಗಿ ಬದುಕುವ ಆಹಾರ ಪದ್ಧತಿ ಮತ್ತು ಯೋಗವನ್ನು ಅಲ್ಲಿ ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ರೆ ತಾವು ಆ ಶಿಬಿರಕ್ಕೆ ಭಾಗವಹಿಸಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.